ಈ ಗಲಾಟೆಯ ನಡುವೆ ಒಂದು ಮಹಿಳೆಯ ವಿಡಿಯೋ ಆಕ್ರಂದನ, ಗೋಳಾಟ, ಬಾಯ್ ಬಡ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು ನೋಡಿರ್ತೀರಿ ನೀವು. ಆಕೆಗೆ ಪೊಲೀಸರು ಹೊಡೆದ್ರು. ಪುರುಷ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳೆಗೆ ಹೊಡೆಯೋದು ಅಪರಾಧ. ಆತನಿಗೆ ಸಸ್ಪೆನ್ಷನ್ ಆಗಿದೆ. ಏನು ಶಿಕ್ಷೆ ಇದೆಯೋ ಇಲಾಖೆ ವಿಚಾರಣೆ ನಡೆಯುತ್ತೆ. ಇಲಾಖೆಯಲ್ಲಿ ಏನು ಶಿಕ್ಷೆಗಳಿಗೆ ಅನುಗುಣವಾಗಿ ಅವ್ರಿಗೇನೋ ಪನಿಷ್ಮೆಂಟ್ ಆಗುತ್ತೆ. ಆದರೆ ಈ ಮಹಿಳೆ ಇದ್ದಾಳಲ್ಲ, ಜ್ಯೋತಿ ಅಂತ ಆಕೆಯ ಹೆಸರು, ಈ ಮಹಿಳೆ ಎಂಥ ನೀಚ ಮನಸ್ಥಿತಿಯ ಮಹಿಳೆ ಅಂದ್ರೆ, ಆ ಪ್ರತಿಭಟನೆಗೆ ಅವಳು ಹೋಗಿದ್ದು ಕೊಳಕು ಮನಸ್ಥಿತಿಯಿಂದ, ಕೊಚ್ಚೆ ಮನಸ್ಥಿತಿಯಿಂದ. ಮುಸ್ಲಿಮರನ್ನ ಸೂಳೆ ಮಕ್ಕಳು ಅಂತ ಕರೆಯೋದಕ್ಕೆ ಹೋಗಿದ್ದು. ಅದರ ವಿಡಿಯೋ ಈಗ ಸಿಗಾಕೊಂಡಿದೆ, ಹೊರಗೆ ಬಂದಿದೆ. ಅವಳೇ ಮಾಡಿರೋದು ಅನ್ಸುತ್ತೆ, ಸೆಲ್ಫಿ ವಿಡಿಯೋ ಇರ್ಬೇಕನ್ಸುತ್ತೆ. ಅಂಥ ಕಚಡ ಮನಸ್ಥಿತಿಯ ಮಹಿಳೆ ಅಲ್ಲಿಗೆ ಹೋಗಿದ್ದು ನ್ಯಾಯ ಕೇಳೋದಕ್ಕೆ ಅಂತ ಸುಳ್ಳು ಬೇರೆ ಹೇಳ್ತಾಳೆ. ನನ್ನ ಮೇಲೆ ಪುರುಷ ಪೊಲೀಸು ಲಾಠಿ ಚಾರ್ಜ್ ಮಾಡಿಬಿಟ್ರು ಅಂತ ಹೇಳ್ತಾಳೆ. ಪುರುಷ ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ದು ಅಪರಾಧ. ಆ ವ್ಯಕ್ತಿಗೆ, ಆ ಪೊಲೀಸ್ ಸಿಬ್ಬಂದಿಗೆ ಅಮಾನತಾಗಿದೆ. ಆ ಪೊಲೀಸ್ ಸಿಬ್ಬಂದಿಗೆ ಶಿಕ್ಷೆನೂ ಆಗುತ್ತೆ. ಆದರೆ ಇವಳ ಕೊಳಕು ಮನಸ್ಥಿತಿಗೆ ನಿಮಗೆ ವಿಡಿಯೋ ತೋರಿಸ್ತೀನಿ, ಒಂದೇ ಒಂದು ನಿಮಿಷ. ಇವಳ ಕೊಳಕು ಮನಸ್ಥಿತಿಗೆ ಏನು ಶಿಕ್ಷೆ? ಇವಳ ಮೇಲೆ ಧರ್ಮನಿಂದನೆ ಕೇಸ್ ಬೀಳ್ಬೇಕಾ ಬೇಡವಾ? ಇವಳನ್ನ ಜೈಲಿಗೆ ಹಾಕ್ಬೇಕಾ ಬೇಡವಾ? ನಾನು ಸುಮ್ಮನೆ ದಾರಿಯಲ್ಲಿ ಹೋಗ್ತಿದ್ದೆ, ನನಗೆ ಹೊಡೆದು ಬಿಟ್ರು ಅಂತ. ಸುಮ್ಮನೆ ಹೋಗ್ತಿದ್ಲಂತೆ ದಾರಿಯಲ್ಲಿ, ಸುಮ್ಮನೆ ಇವ್ರನ್ನ ಸೋಳೆ ಮಕ್ಕಳು ಅನ್ಕೊಂಡು ಹೋಗ್ತಿರ್ತಾಳೇನೋ ಅವಳು ದಿನ. ಇಂತಹ ಹಲ್ಕಟ್ಟುಗಳು ಈ ಸಮಾಜದಲ್ಲಿ ಇರೋದ್ರಿಂದನೇ ಕೋಮು ಗಲಭೆಗಳಾಗ್ತಿರೋದು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಈ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಸಹ ಗಂಭೀರತೆ ಇದ್ರೆ ಈ ಮಹಿಳೆಯನ್ನ ತಕ್ಷಣ ಕೋಮು ದ್ವೇಷದ ಪ್ರಕರಣಗಳ ಆಧಾರದ ಮೇಲೆ ಅಥವಾ ಧರ್ಮ ನಿಂದನೆಯ ಕೇಸ್ ಹಾಕಿ ಅವಳನ್ನ ಒಳಗಾಕ್ಬೇಕು. ಕನಿಷ್ಠ 3 ತಿಂಗಳಾದ್ರೂ ಜೈಲಲ್ಲಿ ಇಡಬೇಕು. ಆವಾಗ ಬುದ್ಧಿ ಬರುತ್ತೆ ಇವಳಿಗೆ, ಆವಾಗ ಬುದ್ಧಿ ಬರುತ್ತೆ. ಇಂಥವರು ಈ ಸಮಾಜದಲ್ಲಿ ಈ ರೀತಿ ಓಪನ್ ಆಗಿ ಓಡಾಡ್ಕೊಂಡಿರಬಾರ್ದು. ಅವರನ್ನ ಜೈಲೇ ಅವರಿಗೆ ಸರಿಯಾದಂತಹ ಜಾಗ. ಈ ಮಹಿಳೆಯನ್ನ ಜೈಲಿಗೆ ಹಾಕಬೇಕು.